ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತ ಹೇಳಿ ಇವತ್ತು ಎತ್ತಿ ನಾವು ತೋರಿಸಿದ್ದೇವೆ. ನಾನಾಗ ಹೇಳ್ತಾ ಇರ್ತೇನೆ, ದೇವರು ವರನು ಕೊಡುವುದಿಲ್ಲ, ಶಾಪನು ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸಬೇಕು ಅಂತ ಹೇಳಿ ಇವತ್ತು ಈ ಕೃಷ್ಣ ಬೈರೇಗೌಡರ ಇಲಾಖೆ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ, ನಮ್ಮ ಸೆಕ್ರೆಟರಿ ಅವರು, ಡಿಸಿ ಅವರು ಎಲ್ಲ ಕೂಡ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ದೀವಿ. ನೀವು ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಜನರ ನೋವನ್ನು ಯಾವ ರೀತಿ ತೀರಿಸಿದ್ದೀರಿ, ಯಾರನ್ನು ಕೂಡ ನೀವು ಬೆಂಚಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ ನೀವೆಲ್ಲ ಸಮಾನ ರೀತಿಯಲ್ಲಿ ನೀವೆಲ್ಲ ದುಡಿದಿದ್ದೀರಿ. ಅದಕ್ಕೆ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಆ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ಈ ನಾಡಿನ ಎಲ್ಲ ಜನತೆಯ ಪರವಾಗಿ ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಬಯಸ್ತೇನೆ. ಎಲೆಕ್ಷನ್ ಬಂದ ಒಂದು ಮಾತು ಹೇಳಿದ್ದೆ, ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾದ್ರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ನೀಡಿದ್ದೇನೆ. ಕೊಟ್ಟ ಕುದುರೆಯನ್ನು ಹೇರಲು ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಅವರು ಮಾತಾಡ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿಮಗೆ ಮಾಡೋಕೆ ಆಗಿದ್ದಾಗ, ಅಧಿಕಾರ ಹಿಂದೆ ಹೋದಾಗ ಬರೀ 17 ಜನ ಬಿಡಿಕೊಂಡು ನಾನು ಹೇಳ್ತೀನಿ ಅಂತಂದ್ರೆ ನಿಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವ